नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमु कोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाप्तिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्ति असेड सन्मंगलानि सन्तु। श्लोकैक श्रवण पठन मात्रेण वक्तुश्च श्रोतॄणां निखिल कलिमल कल्मषापनोदर पडुतरे धर्माद्यखिल पुरुषार्थ साधनीभूते। अद्य प्रह्लादकृत नरसिंह स्तोत्र विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। श्री गुरुभ्यो नमः। हरिः ओम। हरे राम 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 हरे हरे।
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಹರಿ ಓಂ. ನಿನ್ನೆ ದಿನ ನರಸಿಂಹ ಜಯಂತಿ. ಪ್ರಹ್ಲಾದರಾಜರು ಮಾಡಿದ ನರಸಿಂಹ ಜಯಂತಿಯ ನರಸಿಂಹ ಸ್ತೋತ್ರದ 7 ಶ್ಲೋಕಗಳನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಲಾಗಿದೆ. ಹಾಗೆ ಪ್ರತಿಯೊಂದು ಶ್ಲೋಕಕ್ಕೂ ಒಂದೊಂದು ದಿವಸವೂ ಸಾಕಾಗುವುದಿಲ್ಲ. ಆದರೆ ಸಂಕ್ಷಿಪ್ತ ವಿವರಣೆಯನ್ನು ಮಾಡಬೇಕು ಅಂತ ಉದ್ದೇಶ ಇಟ್ಟುಕೊಂಡು ಹೊರಟಿದ್ದರಿಂದ ಹೆಚ್ಚಿನ ವಿವರಣೆ ಮಾಡುತ್ತಾ ಇಲ್ಲ. ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಪರಮಾತ್ಮ ಯಾವ ದುಷ್ಟ ವ್ಯಕ್ತಿಯ ಮರಣಕ್ಕೋಸ್ಕರ ನಿನ್ನ ಈ ಅವತಾರವು, ನಿನ್ನ ಈ ಸಿಟ್ಟು, ಆ ಸಿಟ್ಟು ಕಡಿಮೆ ಮಾಡು. ಯಾಕೆ ಆ ಅಸುರನ ಹತ್ಯೆ ಆಗಿದೆ, ಹಿರಣ್ಯಕಶಿಪುವಿನ ಮರಣವಾಗಿದೆ, ಇನ್ನು ನಿನ್ನ ಸಿಟ್ಟನ್ನು ಕಡಿಮೆ ಮಾಡು. ಅಲ್ಲೋ ಪ್ರಹ್ಲಾದ, ನಿನ್ನ ಅಪ್ಪನನ್ನು ಕೊಂದಿದ್ದೇನೆ, ನೀನು ನನಗೆ ಬೈಯೋ ಬದಲಾಗಿ ಸ್ತೋತ್ರ ಮಾಡ್ತಿದ್ದೀಯಲ್ಲೋ, ಇದೇನು ವಿಚಿತ್ರ. ಶಾಸ್ತ್ರ ಪಿತೃಭಕ್ತಿ ಅಂತ ಹೇಳ್ತಾರೆ. ಪಿತೃಭಕ್ತಿ ಬಿಟ್ಬಿಡು. ಆಯ್ತು, ಮುಗಿತಾ ಒಂದು. ಪರಮಾತ್ಮ ಏನು ನಿನ್ನ ಸಿಟ್ಟು ಕಡಿಮೆ ಮಾಡೋದು ನನ್ನ ಸ್ತೋತ್ರ ಮಾಡ್ತಾ ಇದೆಯಲ್ಲ. ಅದಕ್ಕೆ ಉತ್ತರಿಸ್ತಾನೆ, ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ. ಪರಮಾತ್ಮನ್, ನನ್ನ ಅಪ್ಪ ದುಷ್ಟನಾಗಿದ್ದ, ದಿನಾಲು ಪಾಪ ಗಳಿಸ್ತಾ ಇದ್ದ. ಇನ್ನು ಎಷ್ಟು ಹೆಚ್ಚು ದಿವಸ ಇರ್ತಾನೆ ಅಷ್ಟು ಪಾಪ ಹೆಚ್ಚಾಗ್ತದೆ ಒಂದು. ಅದಕ್ಕೋಸ್ಕರ ದಿನಾಲು ನಾನು ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೆ, ಬೇಗ ನೀವು ನನ್ನ ಮುಗಿಸು, ಪಾಪ ಮಾಡೋದು ನಿಂತು ಹೋಗ್ತದೆ ಅಂತ ತಿಳ್ಕೊಂಡು ಅಂತ ಹೇಳಿ. ಸಾಯೋದು ನನಗೆ ಬೇಡ,
ಅಪ್ಪನ ಮರಣ ನನಗೆ ದುಃಖಕರ. ಆದರೆ ಈಗ ಸದ್ಯಕ್ಕೆ ನಾನು ನನ್ನ ಸ್ವಾರ್ಥ ವಿಚಾರ ಮಾಡ್ತಾ ಇದ್ದೆ. ಜಗತ್ತಿಗೆ ಒಳಿತಾಗಬೇಕು. ಒಂದು ಚೇಳು, ಒಂದು ಹಾವು ಯಾವಾಗ ಅನೇಕ ಜನರ ಮಧ್ಯದಲ್ಲಿ ಸೇರಿ ಅವರನ್ನು ಭಯಪಡಿಸ್ತಾ ಇದೆ, ತನ್ನ ವಿಷದಿಂದ ಜನರನ್ನು ಕೊಲ್ತಾ ಇದ್ದಾಗ ಆ ಪ್ರಾಣಿಯನ್ನು ಕೊಲ್ಲುವುದೇ ಅದು ಅಹಿಂಸೆ. ಇದು ಭಗವಂತ, ಇದು ನೀನು ಹೇಳಿಕೊಟ್ಟೆ ಪರಿಭಾಷೆ. ಇದು ಅಹಿಂಸಾ ಅಸಾಧು ಹಿಂಸಾ ಸ್ಯಾತ್. ಯಾರನ್ನು ಹಿಂಸೆ ಮಾಡಬಾರದು. ಬ್ರಾಹ್ಮಣನಿಗೆ ಧರ್ಮ, ಕ್ಷತ್ರಿಯನಿಗೆ ದುಷ್ಟ ವ್ಯಕ್ತಿಯನ್ನು ಕೊಲ್ಲುವುದೇ ಅಹಿಂಸೆ. ಆದ್ದರಿಂದಾಗಿ ನನ್ನ ಅಪ್ಪನನ್ನು ಕೊಂದದ್ದರಿಂದಾಗಿ ಜಗತ್ತಿಗೆ ಒಳಿತಾಗಿದೆ. ಅವನ ಪಾಪವನ ಕರ್ಮಕ್ಕೂ ನಿಂತು ಹೋಗಿದೆ. ಈ ದೃಷ್ಟಿಯಿಂದ ನಾನು ಸಂತೋಷದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಆದಂತೆ ನಿನ್ನ ಸಿಟ್ಟಿನಿಂದ ಗಾಬರಿಯಾಗಿ ಅನೇಕ ಜನ ಗಾಬರಿಯಾಗಿ ನಿಂತ್ಕೊಂಡಿದ್ದಾರೆ. ಲೋಕಾಶ್ಚ ನಿರ್ವೃತಿ ಮಿತ ಪ್ರತಿಯಾಂತು ಸರ್ವೇ. ಅವರೆಲ್ಲರೂ ಸಮಾಧಾನವನ್ನು ಹೊಂದಲಿ, ಸಂತೃಪ್ತಿಯನ್ನು ಹೊಂದಲಿ, ನಮ್ಮ ಸಂಕಷ್ಟ ದೂರ ಆಯ್ತು ಅಂತೇಳಿ ಸುಖವನ್ನು ಅನುಭವಿಸಲಿ. ಆದರೆ ಮುಂದಿನ ಎಲ್ಲ ಜನರಿಗೂ ಒಂದು ಆದರ್ಶವಾಯ್ತಲ್ಲ. ನನ್ನ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ನೀನು ಅವತಾರ ತೆಗೆದುಕೊಂಡೆ. ಆದ್ದರಿಂದಾಗಿ ಸಾಗರದಲ್ಲಿ ಮುಳುಗಿ ಅನೇಕ ರೀತಿಯಾಗಿರ್ತಕ್ಕಂಥ ಷಡ್ರಿಪುಗಳಿಂದ ಪೀಡಿತರಾಗಿ ಅನೇಕ ಜಂಜಾಟದಲ್ಲಿ ದುಃಖಿತರಾಗಿರ್ತಕ್ಕಂಥ ಜನರು ಅಂತನಿದ್ದಾರೆ. ಅಂಥವರೆಲ್ಲರೂ ಇನ್ನು ಮುಂದೆ ನರಸಿಂಹ ವಿಭವಾಯ ಜನಾಸ್ಮರಂತಿ. ಸಂಸಾರ ಸಾಗರದಿಂದ ಪಾರು ಮಾಡುವುದಕ್ಕೋಸ್ಕರ ನೀನೇ ಕಾರಣ, ನೀನೇ ಪಾರು ಮಾಡ್ತಕ್ಕಂಥವನು ಅಂತ ತಿಳ್ಕೊಂಡಂತೇಳಿ ನಿನ್ನನ್ನು ಇನ್ನು ಮುಂದೆ ಸ್ಮರಣೆ ಮಾಡ್ತಾರೆ. ಅಂಥವರೆಲ್ಲರನ್ನೂ ಕೂಡ ಸಂಸಾರದಿಂದ ಪಾರು ಮಾಡು. ಯಾಕಂದರೆ ನೀನು ನರಸಿಂಹ, ನೀನೇ ನಮ್ಮ ಬಿಂಬಮೂರ್ತಿ. ಎಲ್ಲಿವರೆಗೂ ಅಪರೋಕ್ಷ ಜ್ಞಾನಿಗಳು ನಮ್ಮ ಬಿಂಬಮೂರ್ತಿಯನ್ನು ಹೇಳೋದಿಲ್ಲ, ಅವರಿಗೂ ಗರುಡಾರೂಢ ನರಸಿಂಹದೇವರು ಬಿಂಬಮೂರ್ತಿ ಆಗ್ತಾರೆ. ಆದ್ದರಿಂದಾಗಿ ಬಿಂಬನಾಗಿರ್ತಕ್ಕಂಥ ನೀನೇ ನಮ್ಮ ಲಿಂಗದೇಹವನ್ನು ಭಂಗ ಮಾಡಿ ಮೋಕ್ಷವನ್ನು ಕೊಡ್ತಕ್ಕಂಥವನು. ಅದಕ್ಕೋಸ್ಕರ ನರಸಿಂಹ ವಿಭವಾಯ ವಿಭವ ಸಂಸಾರದಿಂದ ಮುಕ್ತರಾಗುವುದಕ್ಕೋಸ್ಕರ ಸಂಸಾರ ಸಾಗರದಿಂದ ಅಂಜಿ ಪೀಡಿತರಾಗಿರ್ತಕ್ಕಂಥ ಜನರು ಸಂಸಾರ ಮುಕ್ತಿಗೋಸ್ಕರ ನಿನ್ನ ಸ್ಮರಣೆಯನ್ನು ಮಾಡ್ತಾರೆ. ಪರಮಾತ್ಮ ಅಂಥ ಅನುಗ್ರಹಕಾರಿಯಾದ ಭಗವಂತ, ನಿನ್ನ ಸಿಟ್ಟನ್ನು ಕಡಿಮೆ ಮಾಡು. ಏನು ಪ್ರಹ್ಲಾದ, ನನ್ನ ಸಿಟ್ಟಿನಿಂದ ಅನಿಸ್ತಾ ಇದೆಯಾ? ನನ್ನ ಈ ಭೀಕರ ಕಣ್ಣು, ನನ್ನ ಈ ಭೀಕರ ನಾಲಿಗೆ, ನನ್ನ ಭೀಕರವಾಗಿರ್ತಕ್ಕಂಥ ಹಲ್ಲುಗಳು, ನನ್ನ ಭೀಕರವಾಗಿರ್ತಕ್ಕಂಥ ಸಿಟ್ಟಿನಿಂದ ನಾನು ಹುಡುಕ್ತಾ ಇರುವುದನ್ನು ಅಂಜಿಗೆ ಬಂತ ನನಗೆ? ಯಾಕೆ ಈ ರೂಪವನ್ನು ಉಪಸಂಹಾರ ಮಾಡು ಅಂತ ಹೇಳ್ತಾ ಇದೆಯಾ ಅಂತ ಪರಮಾತ್ಮ ನೀನು ಕೇಳ್ಬೋದು. ಏನು ಕೇಳಿಲ್ಲ, ನಿನ್ನ ಮನಸ್ಸು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನಾಹಂ ಬಿಭೇಮಿ ಅಜಿತತೆ ಅತಿ ಭಯಾನಕಾಸ್ಯ. ಪರಮಾತ್ಮ, ನಿನ್ನ ಈ ಭಯಂಕರವಾಗಿರ್ತಕ್ಕಂಥ ಸಿಟ್ಟಿನಿಂದ ಕ್ರೂರವಾದ ಮುಖದಿಂದ ನನಗೆ ಭಯ ಇಲ್ಲ. ಜಿಂಹಾಗ್ನಿನೇತ್ರ ಭೃಕುಟೀರಭಸೋಗ್ರದಂಷ್ಟ್ರಾತ್. ನಿನ್ನ ಹುಬ್ಬನ್ನು ಸೊಟ್ಟಗೆ ಮಾಡಿ ಸೊಟ್ಟಿನಿಂದ
ಮುಖದಲ್ಲಿ ಸಿಟ್ಟನ್ನು ಅಭಿವ್ಯಕ್ತಗೊಳಿಸ್ತಕ್ಕಂತಹ ಅಗ್ನಿಯನ್ನು ಉಗುಳುವ ನಿನ್ನ ಕಣ್ಣುಗಳಿಂದಾಗಲಿ, ನಿನ್ನ ವಕ್ರವಾಗಿರ್ತಕ್ಕಂಥ ಭುಕೃಟಿ ಕಡೆದ್ದಾಗಲಿ, ನಿನ್ನ ಕೊರಳಲ್ಲಿ ಹಾಕ್ಕೊಂಡಿರ್ತಕ್ಕಂಥ ನಮ್ಮ ಅಪ್ಪನ ಕರುಳಿನ ಮಾಲೆಯಿಂದಾಗಲಿ, ಆನಂತರ ರಕ್ತದ ಧಾರೆಯಿಂದ ಸಂಪೂರ್ಣ ಒದ್ದೆಯಾಗಿ ಅಂಟಿಕೊಂಡಿರ್ತಕ್ಕಂಥ ನಿನ್ನ ಭೀಕರವಾದ ಕಿವಿಗಳಿಂದಾಗಲಿ, ಅಥವಾ ನಿನ್ನ ಈ ಭೀಕರ ಸಿಂಹನಾದದಿಂದ ಜಗತ್ತಿನ ಜನರು ಗಾಬರಿಯಾಗದಂತೆ ಆ ಸಿಂಹನಾದಿಂದಾಗಲಿ, ಅರೆಭಿನ್ನ ಖಾಗ್ರಾತ್, ಶತ್ರುಗಳನ್ನು ಸೀಳುವ ನಿನ್ನ ನಖಾಗ್ರಗಳಿಂದಾಗಲಿ, ಅಹಂ ನ ಬಿಬೇಮಿ, ನನಗೆ ಭಯ ಇಲ್ಲ. ಅಂಜಿ ಭಯಪಟ್ಟು ನಿನ್ನ ಸಿಟ್ಟನ್ನು ಕಡಿಮೆ ಮಾಡುವಂತ ನಾನು ಹೇಳ್ತಾ ಇಲ್ಲ. ವರ್ಣನೆಯ ಒಂದು ಭೀಕರತೆಯನ್ನು ವ್ಯಕ್ತಪಡಿಸ್ತದೆ. ಭಯಾನಕಾಸ್ಯ ಬಾಯಿ ತೆಗೆದು ಕೋರೆ ಹಲ್ಲುಗಳಿಂದ ಕೂಡಿರ್ತಕ್ಕಂಥ ನಿನ್ನ ಮುಖ ಯಾರಿಗಾದರೂ ಭಯವನ್ನುಂಟು ಮಾಡ್ತದೆ. ಅದರಿಂದ ನನಗೆ ಭಯ ಇಲ್ಲ. ಅತ್ಯಂತ ಕ್ರೂರವಾದ ಬೆಂಕಿಯನ್ನೇ ಉಗುಳುತ್ತಿರುವ ನಿನ್ನ ಕಣ್ಣುಗಳಿಂದ ನನಗೆ ಭಯ ಬರ್ತಾ ಇಲ್ಲ. ಸೊಟ್ಟಾಗಿ ಮಾಡಿದ ಸಿಟ್ಟಿನಿಂದ ಸೊಟ್ಟಾಗಿ ಮಾಡಿದ ನಿನ್ನ ಹುಬ್ಬುಗಳಿಂದ ನನಗೆ ಭಯ ಇಲ್ಲ. ನಮ್ಮ ಅಪ್ಪನ ಕರುಳು ಮಾಲೆಯನ್ನು ಹಾಕ್ಕೊಂಡಿದ್ದರಿಂದಲೂ ನನಗೆ ಭಯ ಇಲ್ಲ. ಆನಂತರ ಹಾರಿ ನಿನ್ನ ತಲೆಯ ಮೇಲೆ ಬಿದ್ದಿರ್ತಕ್ಕಂತಹ ನನ್ನ ಅಪ್ಪನ ರಕ್ತದ ದಿಂದ ಸಿಕ್ತವಾಗಿ ಅಂಟಿಕೊಂಡಿರ್ತಕ್ಕಂಥ ನಿನ್ನ ಕಿವಿಗಳಿಂದಲೂ ನನಗೆ ಭಯ ಇಲ್ಲ. ನಿನ್ನ ಗುಡುಗಿನಿಂದ ಭೀಕರವಾದ ಧ್ವನಿಯಿಂದಲೂ ನಾನು ಭಯವನ್ನು ಪಟ್ಟಿಲ್ಲ. ಇದು ನಿನ್ನ ಅನುಗ್ರಹ. ಯಾಕಂದರೆ ನೀನು ನನ್ನ ತಂದೆ, ಮಾತಾಂದ್ರ ಸಿಂಹಶ್ಚ ಪಿತಾಂದ್ರ ಸಿಂಹ. ನಿನಗೆ ಸಿಟ್ಟಿಲ್ಲ ನನಗೆ ಗೊತ್ತಿದೆ. ಆದ್ದರಿಂದ ಇದೆಲ್ಲ ನಿನ್ನ ನಾಟಕದ ಸಿಟ್ಟಿನಿಂದ ಯಾರಾದರೂ ಅನಿಸ್ತಾರೇನು? ಒಂದ್ಸಲ ಒಂದು ನಾಟಕ, ನರಸಿಂಹಾವತಾರ ನಾಟಕ ಆಗಬೇಕಾಗಿತ್ತು. ಆಗ ನರಸಿಂಹದೇವರ ಆ ಒಂದು ಘೀಂಕೃತಿ ಶಬ್ದದಿಂದ ಜನರು ಅನಿಸ್ತಾರೆ ಅಂತ ನಾವು ಅಂಜಿಕೆಯನ್ನು ತೋರಿಸ್ಬೇಕು ಅಂತ ತಿಳ್ಕೊಂಡು ಅಂತೇಳಿ ಒಬ್ಬರಿಗೆ ಬ್ರಹ್ಮದೇವರನ್ನು, ಒಬ್ಬರಿಗೆ ರುದ್ರದೇವರನ್ನು ಎಲ್ಲ ಮಾಡಿ ಪಾತ್ರ ಮಾಡಿದರು. ಆಯ್ತಾ ವೇಳೆಗೆ ರುದ್ರದೇವರ ಪಾತ್ರದಲ್ಲಿ ಬರ್ತಕ್ಕಂಥ ವ್ಯಕ್ತಿ ಅವನಿಗೆ ಜ್ವರ ಬಂತು. ಆಗ ಅವನಿಗೆ ರುದ್ರದೇವರ ಪಾತ್ರ ಕೊಟ್ಟರು. ಅವರಿಬ್ಬರು ಗಳಿಸಿದ ಕಂಠಸ್ಯ. ನರಸಿಂಹ ಪಾತ್ರ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತ ಭೀಕರವಾಗಿ ಅಳುತ್ತಾ ಇದ್ದಾನೆ. ಉಳಿದ ನಟರೆಲ್ಲ ಭಯದಿಂದ ಬ್ರಹ್ಮ, ಇಂದ್ರ ಸ್ವಲ್ಪ ಭಯಪಟ್ಟು ಹಿಂಸರಿತಾ ಇದ್ದಾರೆ. ರುದ್ರದೇವರ ಪಾತ್ರ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಆಗಿಂದಾಗಲೇ ಎದ್ದು ಕರ್ಕೊಂಬಂದಿದ್ರು. ಅವನಿಗೆ ಪ್ರಾಕ್ಟೀಸ್ ಇರಲಿಲ್ಲ. ರಾಮ್ಯ, ಏನು ಒದರ್ತಿ? ಎಷ್ಟು ಜೋರಾಗಿ ಕೂಗ್ತೀನಿ ನೀನು? ನಾನು ಯಾರು ನನಗೆ ಗೊತ್ತದ. ನಾವು ಒಂಚೂರು ಜೋರು ಹೋದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕೊಡ್ತಿ. ನೀನು ಈ ಬಿದ್ದ ನಾಯಿನ ಅಂದಂಗಿಲ್ಲ, ಉಳಿದವ್ರು ಅಂದಿಲ್ಲ ಬಿಡು, ಶಾಂತ ಅಂತಕೊಂಡು ನಾಟಕದಲ್ಲಿ ಅಂದಂಗಾಯ್ತು. ಆದರೆ ಇಲ್ಲಿ ನಾಟಕ ಇರಲಿಲ್ಲ. ಇಲ್ಲಿ ಪರಮಾತ್ಮನ ನಾಟಕನೇ ಇತ್ತು. ಭಕ್ತ ಹೇಳ್ತಾನೆ, ನಿನ್ನ ನಾಟಕದ ಸಿಟ್ಟಿಗಾಗಿ ನಾನೇ ಕಂಜಲಿ,
ನಿನ್ನ ನಾಟಕದ ಘೋರತೆಯಿಂದಾಗಿ ನಾನು ಯಾಕೆ ಅಂಜಲಿ, ಅದರಿಂದಾಗಿ ನಾನು ಅಂಜೋದಿಲ್ಲ ಅಂತಿಕೊಂಡೆ. ಹಾಗಾದರೆ ಪ್ರಹ್ಲಾದ ಅಂಜೋದಿಲ್ಲ ಅಂತಂದಮೇಲೆ ನನ್ನನ್ನು ಯಾಕೆ ಪ್ರಾರ್ಥನೆ ಮಾಡ್ತೀನಿ? ಪ್ರಾರ್ಥನೆ ಮಾಡ್ತೀನಿ ಅಂತಿಕೊಂಡಂತಂದಮೇಲೆ ನನ್ನ ಅಧೀನ, ನನ್ನೊಂದು ಅಂಜಿದ್ದೀನಿ. ಆದ್ದರಿಂದಾಗಿ ನಿನ್ನ ಅಂಜಿಕೆ ಇದು ಹೇಗಿದೆ ಗೊತ್ತಾಗಿದೆ ನನಗೆ. ಹಾಗಾದ್ರೆ ನೀನು ಅಂಜೋದೇ ಇಲ್ಲೇನು? ನಿನ್ನ ಜೀವನದಾಗ ಅಂಜಿಕೆನೇ ಇಲ್ಲೇನೋ ಅಂತ ಪ್ರಹ್ಲಾದನ ಕೇಳಿದಾಗ ಪ್ರಹ್ಲಾದ ಹೇಳ್ತಾನೆ, ಬೇಕಾದಷ್ಟು ಅಂಜಿಕೆ ಇದೆ. ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಕೃಶತಾಂ ಪ್ರಣೀತ. ಸಂಸಾರದ ಕಾಲಚಕ್ರ ದಿನಾಲು ನನ್ನ ಒಂದೊಂದು ದಿವಸದ ಆಯುಷ್ಯವನ್ನು ಕಡಿತಾ ಇದೆ. ಅತ್ಯಂತ ದುಸ್ಸಹವಾದ, ಅತ್ಯಂತ ಉಗ್ರವಾದ, ಎಲ್ಲೋ ಒಯ್ದು ಎಲ್ಲೋ ಆಗ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂತಹ ಸಂಸಾರ ಚಕ್ರ ಕದನಾತ್, ಸಂಸಾರ ಚಕ್ರದ ಜೊತೆಗೆ ಹೋರಾಡಿ ಅತ್ಯಂತ ನಾನು ಸೋತೋಗಿದ್ದೇನೆ. ನಾನು ಪೂರ್ತಿಯಾಗಿ ಸೊರಗಿ ಹೋಗಿದ್ದೇನೆ. ಸ್ವಕರ್ಮಭಿರುತ್ತಮ ತೆಂಗ್ರಿ ಮೂಲಂ. ಆಯ್ತು, ಸಂಸಾರದಲ್ಲಿ ನಿನ್ನಷ್ಟಕ್ಕೆ ನೀನು ಪಾರಾಗಲ್ಲ ಅಂತ ತಿಳ್ಕೊಂಡಂತಂದರೆ ಆಗೋದಿಲ್ಲ ಪರಮಾತ್ಮ. ಯಾಕೆ ಅಂತಂದರೆ ನೀನೇ ನನ್ನ ಪೂರ್ವಕರ್ಮ, ಆನಂತರ ಈಗ ಸದ್ಯಕ್ಕೆ ಮಾಡ್ತಕ್ಕಂಥ ಕರ್ಮಗಳನ್ನು ನೋಡಿಕೊಂಡು ನನ್ನನ್ನು ಸಂಸಾರದಲ್ಲಿ ಕಟ್ಟಿ ಹಾಕಿದವನು ನೀನೇ. ಆದ್ದರಿಂದಾಗಿ ನಿನ್ನ ಪಾದಕಮಲದ ಮೇಲೆ ನಾನು ಶರಣಾಗತನಾಗ್ತೇನೆ. ಭೀತಾ ಭವಾಪವರ್ಗ ಮರಣಂ ಸಮಯಾಂ ಕದಾಚ. ನಾನು ಈ ಸ್ವರ್ಗ, ಅಪವರ್ಗ, ನರಕ, ಗಮನ ಇದೆಲ್ಲದಲ್ಲೂ ಭಾಳ ಪೀಡಿತನಾಗಿದ್ದೇನೆ. ಆದ್ದರಿಂದ ನಿನ್ನ ಶರಣುಗಳಿಗೆ, ನಿನ್ನ ಪಾದಗಳಿಗೆ ನಾನು ಶರಣು ಬಂದಿದ್ದೇನೆ. ಆದ್ದರಿಂದಾಗಿ ಯಾವತ್ತು ಇವರ ಸಮಾಪ್ತಿ ಅಂತ ಅನ್ನೋದನ್ನು ಹೇಳು ಪರಮಾತ್ಮ. ಯಾವಾಗ ಈ ಸಂಸಾರದಿಂದ ನಾನು ಮುಕ್ತನಾಗ್ತೇನೆ ಅಂತ ಹೇಳು. ನಾನು ನಿನಗೆ ಹೇಗೆ ಶರಣು ಬರಲಿ? ಕದಾನು ಸಮಯಾಂ, ನಿನಗೆ ಶರಣು ಬರಲಿ ಹೇಳು ಅಂತೇಳಿ ಬಹಳ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಇಲ್ಲಿವೆ. ಸಂಸಾರ ಅತ್ಯಂತ ಪೀಡಾಕರವಾಗಿರ್ತಕ್ಕಂಥದ್ದು. ಯಾಕೆ? ಹುಟ್ಟುವಾಗಲೂ ವೇದನೆ, ಮಧ್ಯದಲ್ಲಿಯೂ ಕೂಡ ಅನೇಕ ತಪ್ಪುಗಳಿಂದ ಶಿಕ್ಷಾರೂಪವಾದ ವೇದನೆ, ಮೃತಮಾತನ ಮೇಲೆ ಯಮಧರ್ಮರಾಜ ಹಾಕಿದ ಯೋನಿಯಲ್ಲಿ ಬೀಳಬೇಕು, ಮತ್ತೆ ಅಲ್ಲೇ ದುಃಖ, ಮತ್ತು ಅದರಿಂದ ಅಲ್ಲಿ ದುಃಖದಿಂದ ಮತ್ತೊಂದಂಥ ದುಃಖತರವಾದ ಇನ್ನೊಂದು ಸಂಸಾರ. ಈ ರೀತಿ ಅನುಕೂಲತೆಗಳಿದ್ದು. ಆದರೆ ಈ ಸಂಸಾರದ ಒಂದು ಕಂಟಿನ್ಯೂಟಿ ಅಂತೇನಿದೆ, ಅದರಿಂದ ನಾನು ಪೂರ್ತಿಯಾಗಿ ಪೀಡಿತನಾಗಿದ್ದೇನೆ. ಯಾಕೆ? ಎಲ್ಲವೂ ಅನಿಶ್ಚಿತ. ಇವತ್ತೆಲ್ಲೋ ನಾಳೆಯಲ್ಲೂ, ನಾಳೆ ಇರ್ತೇನೆ ಅಂತ ಗೊತ್ತಿಲ್ಲ. ನಾಳಿನ ದಿವಸ ದೇವ್ರು ನನ್ನನ್ನು ಕರೆದುಕೊಂಡು ಹೋಗ್ಬಿಟ್ರೆ ಯಾವ ಯೋನಿಗೆ ಹಾಕ್ತಾನೋ ಏನೋ ಯಾರಿಗೆ ಗೊತ್ತು. ಆದ್ದರಿಂದ ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್. ನನ್ನನ್ನು ಪಾರು ಮಾಡು ಪರಮಾತ್ಮ. ಉಳಿದ ಯಾವ ಭಯ ನನಗಿಲ್ಲ. ಆದರೆ ಈ ಸಂಸಾರದ ಭಯ ಇದೆ. ಈ ಸಂಸಾರ ಭಯದಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡು ಅಂತ ಕೇಳ್ತಾ ಇದ್ದ.
ಪ್ರಹ್ಲಾದರಾಜರು ನಮಗೆ ಸಂದೇಶ ಕೊಡ್ತಾ ಇದ್ದಾರೆ. ಕೇವಲ ಸಾಮಾನ್ಯ ನಿಗಡ ಮುಕ್ತಿ ಕೇಳಬೇಡಿ, ಸಾಮಾನ್ಯ ಸಮಸ್ಯೆಯಿಂದ ಮುಕ್ತಿಯನ್ನು ಕೇಳಬೇಡಿ. ಪರಮಾತ್ಮ ಪರಮಾತ್ಮ ನಿನ್ನ ಅನೇಕ ಭೀಕರ ರೂಪಕ್ಕೆ ನೀನು ಸ್ವಾಮಿ ಅಂತ ಗೊತ್ತು ನನಗೆ. ಅದರಿಂದ ನಿನ್ನಿಂದ ನಾನು ಪೀಡಿತನಾಗೆ. ಆದರೆ ಸಂಸಾರ ಮಾತ್ರ ಭೀಕರ. ಬಹಳ ಪೀಡೆಯನ್ನು ಹೊಂದಿದ್ದೇನೆ, ಬಹಳ ಭಯಪಡ್ತಾ ಇದ್ದೇನೆ. ಈ ಸಂಸಾರದಿಂದ ನನ್ನ ಮುಕ್ತನನ್ನಾಗಿ ಮಾಡು. ಯಾಕಪ್ಪ? ಸಂಸಾರ ಮನೆ ಇರ್ತದ, ಮಠ ಇರ್ತದ, ಆನಂತರ ಒಳ್ಳೆ ಹೆಂಡತಿ ಇರ್ತಾಳೆ, ಮಕ್ಕಳು ಇರ್ತಾರೆ, ಬಂಧು ಬಾಂಧವರು ಇರ್ತಾರೆ. ದಾನ ಮಾಡಿದ್ರಿಂದ ಸಿರಿವಂತನಾಗಿದ್ದೆ, ಹಣವೂ ಇತ್ತು, ಮನೆಯೂ ಇತ್ತು. ಇಷ್ಟಿದ್ದಾಗಿದ್ದು ಪೀಡಾಕರ 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 ಅಂತ ಯಾಕಂತೀರಿ? ಸಂಸಾರ ಎಲ್ಲಿ ಪೀಡಾಕರ ಅದ? ಈಗ ಜನ ಕೇಳ್ತಾರೆ, ನಮ್ಮ ಆರಾಮಿದ್ದೀವಲ್ಲ ನಾವು. ಅದಕ್ಕೋಸ್ಕರ ಹೇಳ್ತಾರೆ, ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದೈಕ್ಷ್ಯಮಾನ ದುಃಖೌಷಧಂ ತದಪಿ ದುಃಖಮತದ್ಧಿಯಾಯಂ ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯ ಯೋಗಂ. ಸಂಸಾರದಲ್ಲಿ ದುಃಖಕರ ಅಂತ ತಿಳ್ಕೊಂಡಂತಂದರೆ ನಮ್ಮ ಪ್ರಿಯವಾದವರು ಹೋದಾಗ, ಇಲ್ಲ ಅವರು ನಮ್ಮ ಕಣ್ಮುಂದೆ ಹೋಗ್ತಾರೆ, ಇಲ್ಲ ಅವರನ್ನು ಬಿಟ್ಟು ನಾವು ಹೋಗ್ತೇವೆ. ಅವರನ್ನು ಬಿಟ್ಟು ಹೋಗುವಾಗ ಹೆಂಡತಿ, ಮನೆ, ಮಠ, ಮಕ್ಕಳು, ಆಗ 10,000 ಚೇಳುಗಳು ಏಕಕಾಲದಲ್ಲಿ ತಮ್ಮ ಕೊಂಡಿಯಿಂದ ನಮ್ಮಲ್ಲಿ ವಿಷ ಬಿಟ್ಟರೆ ಏನು ವೇದನೆ ಆಗಬೇಕೋ ಅಷ್ಟು ವೇದನೆ ಮರಣ ಕಾಲದಲ್ಲಿ ಆಗ್ತದೆ ಪ್ರತಿಯೊಬ್ಬನಿಗೂ. ಆದ್ದರಿಂದಾಗಿ ಪ್ರಿಯರು ಎಷ್ಟೋ ಸಲ ಬಿಟ್ಟು ಹೋಗ್ತಾರೆ, ಧೋಕಾ ಕೊಡ್ತಾರೆ. ಅಪ್ರಿಯವಾಗಿರ್ತಕ್ಕಂಥ ಘಟನೆಗಳು ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಬರುತ್ತವೆ. ಆ ನಂತರ ಮರಣದ ನಂತರ ಕರ್ಮಾನುಸಾರವಾಗಿ ಇನ್ನೊಂದು ಜನ್ಮ, ಮತ್ತೆ ಮಾತೃ ಗರ್ಭದಲ್ಲಿ ಹೋಗುವುದೇ, ಅಲ್ಲಿ ಪೀಡೆ ಅನುಭವಿಸಬೇಕು. ಆ ನಂತರ ಮತ್ತೆ ಯಾವ ಯೋನಿಯೋ ಯಾರಿಗೊತ್ತು. ಆದ್ದರಿಂದಾಗಿ ಈ ಸಂಸಾರ ಚಕ್ರ ಕದನ ಅಂತಿಕೊಂಡಂತೆನಿದೆ, ಅತ್ಯಂತ ದುಃಖಕರವಾಗಿರ್ತಕ್ಕಂಥದ್ದು. ದುಃಖೌಷಧಂ ದುಃಖಮತದ್ಧಿಯಾಹಂ. ಪರಮಾತ್ಮ ನೀನು ಈ ದುಃಖವನ್ನು ದೂರ ಮಾಡೋದಕ್ಕೋಸ್ಕರ ನಿನ್ನ ನಾಮಸ್ಮರಣೆ ಅಂತಿಕೊಂಡಂತೆನಿದೆ. ಇದು ಔಷಧಿಯಾಗಿದೆ, ನನಗೆ ಗೊತ್ತಿದೆ. ಈ ವಿಚಾರ ಗುರುಗಳ ಮುಖದಿಂದ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಾರದರು ನಮ್ಮಮ್ಮನಿಗೆ ಉಪದೇಶ ಮಾಡುವಾಗ ನಮಗೆ ಇದು ಗೊತ್ತಾಗಿದೆ. ಆದ್ದರಿಂದಾಗಿ ಬೇರೆ ನನ್ನ ದುಃಖವನ್ನು ದೂರ ಮಾಡುವ ಸಾಧನಗಳನ್ನು ಕಾಣದೆ ನಾನು ಈ ಸಂಸಾರ ಚಕ್ರದಲ್ಲಿ ಬೀಳ್ತಾ ಇದ್ದೇನೆ, ಬಿದ್ದಿದ್ದೇನೆ. ಸಂಸಾರ ಚಕ್ರ ಒಮ್ಮೆ ಸುಖ, ಒಮ್ಮೆ ದುಃಖ, ಒಮ್ಮೆ ಸುಖ, ಒಮ್ಮೆ ದುಃಖ. ಯಾವುದನ್ನು ತಡೆದುಕೊಳ್ಳಿಕ್ಕಾಗೋದಿಲ್ಲ. ಇಂಥ ಪರಿಸ್ಥಿತಿ ನನಗೆ ಬಂದಿದೆ. ಆದ್ದರಿಂದ ಪರಮಾತ್ಮ, ನಾನು ಅಂಜೋ ಸಂಸಾರಕ್ಕೆ ಮಾತ್ರ. ಯಾಕೆ? ನೀನು ಕರುಣಾ ಸಮುದ್ರ, ನಿನಗೆ ಯಾಕೆ ಅಂಜಬೇಕು ಪರಮಾತ್ಮ? ಆದ್ದರಿಂದಾಗಿ ವದಮೇ ತವ ದಾಸ್ಯಯೋಗಂ, ನಿನ್ನ ದಾಸ್ಯಯೋಗವನ್ನು ನನಗೆ ಕೊಡು. ದಾಸ್ಯಯೋಗ ಕೊಡು ಅಂತ ತಿಳ್ಕೊಂಡಂತಂದೇನು? ವೈಕುಂಠದಲ್ಲಿ ನೌಕರಿ ಕೊಡು ಅಂತ ಅರ್ಥ. ಹೇಗೊಂದು ನಾವು ದಾಸನಾಗಿ ವೈಕುಂಠದಲ್ಲಿ ಇರಬೇಕು.
ಅಥವಾ ಅವತಾರ ತಗೊಂಡಾಗ ಅವನು ಸೇವೆ ಮಾಡ್ತಕ್ಕಂಥ ಪ್ರಸಂಗ, ಅಲ್ಲೊಂದು ಕೆಲಸ ಅಲ್ಲ. ದಾಸ್ಯ ಯೋಗ ಅಂತ ತಿಳ್ಕೊಂಡಂತಂದ್ರೆ ಏನರ್ಥ? ದ ಆಸ ಪರಮಾತ್ಮ ನಮ್ಮ ಎಲ್ಲರ ಮನೋಕಾಮನೆಯನ್ನು ಪೂರ್ಣ ಮಾಡ್ತಾ ಪ್ರತಿಯೊಂದು ಜಗತ್ತಿನ ಕಣಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ನನ್ನಲ್ಲಿಯೂ ಇದ್ದಾನೆ, ನನ್ನ ಅವಯವಗಳಲ್ಲಿಯೂ ಇದ್ದಾನೆ, ನನ್ನ ಎದುರಿಗಿರ್ತಕ್ಕಂಥ ವಸ್ತುಗಳ ಮೇಲೂ ಇದ್ದಾನೆ, ನನ್ನ ಕೈಯಲ್ಲಿ ಮೊಬೈಲ್ನಲ್ಲೂ ಇದ್ದಾನೆ. ಎಲ್ಲ ಕಡೆಯಲ್ಲಿಯೂ ಪರಮಾತ್ಮ ವ್ಯಾಪ್ತ. ಅದು ಕೂಡ ನನ್ನ ಅಭೀಷ್ಟಗಳನ್ನು ಪೂರ್ತ ಮಾಡ್ತಾ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದಾನೆ ಅನ್ನುವ ಚಿಂತನಾ ರೂಪವಾಗಿರ್ತಕ್ಕಂಥ ಸಾಧನ ಅದನ್ನು ನನಗೆ ಕೊಡು. ಅಂದರೆ ಪ್ರತಿಯೊಂದು ವಸ್ತುವಿನಲ್ಲಿ ಪ್ರತಿ ಕ್ಷಣದಲ್ಲಿಯೂ ಎಲ್ಲ ಕಡೆಯಲ್ಲೂ ನಿನ್ನನ್ನು ಕಾಣತಕ್ಕಂಥ ಒಂದು ಸೌಭಾಗ್ಯವನ್ನು ನನಗೆ ಕರುಣಿಸು ಪರಮಾತ್ಮ. ಆ ಸೌಭಾಗ್ಯವನ್ನು ನನಗೆ ಕೊಡು ಭಗವಂತ. ವದಮೇ ತವ ದಾಸ್ಯ ಯೋಗಂ, ಆ ರೀತಿಯಾಗಿ ನಿನ್ನನ್ನು ಹೇಗೆ ಭಜಿಸಬೇಕು ಅಂತ ಅನ್ನೋದು ಹೇಳು. ಈ ಸಂಸಾರದಲ್ಲಿ ಮತ್ತೆ ಪುನಃ ತಿರುಗುವಂತೆ ಮಾಡಬೇಡ ಅಂತ ತಿಳ್ಕೊಂಡಂತ ಅನ್ನೋ ಶ್ಲೋಕದಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಬೇಡಿಕೆ ಇದೆ. ಆತ್ಮ ಎಲ್ಲ ಕಡೆಯಲ್ಲೂ ನಿನ್ನನ್ನು ಕಾಣುವ ಆ ಒಂದು ಅದ್ಭುತವಾದ ಶಕ್ತಿಯನ್ನು ಕೊಡು. ವದಮೇ ತವ ದಾಸ್ಯಯೋಗಂ ಅಂತೇಳಿ. ದಾಸ್ಯಯೋಗ ದೊಡ್ಡ ಬೇಡಿಕೆ. ಅದಿಯಲ್ಲಿ ಬದಿಯಲ್ಲಿ ಒಳಗೆ ಹೊರಗೆ ಎಡಕ್ಕೆ ಬಲಕ್ಕೆ ಮೇಲೆ ಕೆಳಗೆ ಎಲ್ಲ ಕಡೆಯಲ್ಲಿ ಪ್ರತಿಯೊಂದು ಕಣಕಣಗಳಲ್ಲಿ ಉಪಕಾರ ಮಾಡುವ ಭಗವಂತನ ದರ್ಶನ ಇದೆ ದಾಸ್ಯಯೋಗ. ಆದ್ದರಿಂದಾಗಿ ಆ ದಾಸ್ಯಯೋಗವನ್ನು ಹೇಳಿಕೊಡು, ಆ ರೀತಿಯಾಗಿ ನಿನ್ನ ದರ್ಶನ ಕೊಡುವಂತ ಕೇಳ್ಕೊತಾ ಇದ್ದಾರೆ. ಸೋಹಂ ಪ್ರಿಯಸ್ಯ ಸುಹೃದಃ ಪರದೇವತಾಯಾ ಲೀಲಾ ಕಥಾಸ್ತವ ನೃಸಿಂಹ ವಿರಿಂಚಗೀತಾ ಅಂಜಸ್ತರಾಮ್ಯ ಅನುಗೃಣನ್ ಗುಣವಿಪ್ರಮುಕ್ತ ದುರ್ಗಾಣಿತೆ ಪದಯುಗಾಲಯ ಹಂಸ ಸಂಘ. ಹೇ ನೃಸಿಂಹ, ಎಲೆ ನೃಸಿಂಹದೇವರೇ, ಸಹ ಅಹಂ, ಸಂಸಾರದಲ್ಲಿ ಬಿದ್ದು ಸಂಸಾರದ ದುಃಖಕ್ಕೆ ಒಳಗಾಗಿರ್ತಕ್ಕಂಥ ನಾನು, ಪರದೇವತಾಯ ಪ್ರಿಯಸ್ಯ, ಪರದೇವತೆಗಳು ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳಿಗೂ ಅತ್ಯಂತ ಪ್ರಿಯನಾಗಿರ್ತಕ್ಕಂಥ ವ್ಯಕ್ತಿ ನೀನು. ಆನಂತರ ನಮ್ಮ ಸುಹೃದ, ನಮಗೆ ಒಳ್ಳೆಯ ಮಿತ್ರನಾಗಿರ್ತಕ್ಕಂಥ ನೀನು. ವಿರಿಂಚ ಗೀತಾ ತವ ಲೀಲಾಕಥಾ, ಬ್ರಹ್ಮದೇವರು ವರ್ಣನೆ ಮಾಡಿದ ನಿನ್ನ ವಿಶಿಷ್ಟ ಅದ್ಭುತ ಮಹಿಮೆಗಳು ಅಂತೇನಿವೆ, ಆ ಮಹಿಮೆಗಳನ್ನು ಅನುಗೃಣನ್ ನನ್ನ ಶಕ್ತಾನುಸಾರವಾಗಿ ನಾನು ಸ್ವೀಕರಿಸುತ್ತಾ ಗುಣವಿಪ್ರಮುಕ್ತ. ಆಗ ಈ ಸತ್ವರಜಸ್ತಮ ಗುಣಗಳಿಂದ ಕೂಡಿದ ಸಂಸಾರದಿಂದ ನಿಶ್ಚಿತವಾಗಿ ನಾನು ಮುಕ್ತಿ ಹೋಗ್ತಂತಾನೆ ನನಗೆ ವಿಶ್ವಾಸ ಇದೆ. ಯಾಕೆ? ನಿನಗೆ ಅತ್ಯಂತ ಪ್ರಿಯನಾದ ಬ್ರಹ್ಮದೇವರು ನಿನ್ನ ಮಹಿಮೆಗಳನ್ನೇನು ಹೇಳಿದ್ದಾರೆ, ಅದರಲ್ಲಿ ನನಗೆ ಯೋಗ್ಯತಾನವಾಗಿ ಅಷ್ಟು ಅರ್ಥವಾಗಿದೆ. ಅಷ್ಟರೂಪಗಳನ್ನು ಪುನಃ ನಾನು ಚಿಂತನೆ ಮಾಡ್ತಾ ಇರುವಾಗ ನನಗೆ ಉತ್ತಮವಾಗಿರ್ತಕ್ಕಂಥ ಯೋಗವನ್ನು ಕೊಡ್ತೀಯ ಅಂತ ಅನ್ನೋ ವಿಶ್ವಾಸ ನನಗಿದೆ. ಬ್ರಹ್ಮದೇವರ ಮಹಾಮಹಿಮೆಗಳನ್ನು ವರ್ಣನೆ ಮಾಡ್ತೇನೆ. ಆದ್ದರಿಂದಾಗಿ ನಿನ್ನ ಅನುಗ್ರಹ ಆಗ್ತದೆ ಅಂತ ತಿಳ್ಕೊಂಡಂತ ನನ್ನ ವಿಶ್ವಾಸ ಇದೆ. ತೇ ಪದ ಯುಗಾಲಯ ಹಂಸ ಸಂಘ, ಪರಮಾತ್ಮ ಹಂಸರು, ನಾರದರೇ ಮೊದಲಾಗಿರ್ತಕ್ಕಂಥ ಅನೇಕ ಪರಮಹಂಸರು
ನನಗೆ ಗುರುಗಳಾದ್ದರಿಂದಾಗಿ ಅತ್ಯಂತ ಕಠಿಣವಾಗಿರ್ತಕ್ಕಂಥ ನಿನ್ನ ಪಾದಕಮಲದ ಈ ಸಂದರ್ಭವನ್ನು ನಾನು ಅನುಭವಿಸ್ತೇನೆ. ಪದಯುಗಾಲಯ ಹಂಸ ಸಂಘ ತಾಂ ಚೆನ್ನಾಮಿ ಅಂತ ಹೇಳಿ ಆ ಕಾಲಕ್ಕೆ ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ಏನು ಈ ಸ್ತೋತ್ರದಲ್ಲಿರ್ತಕ್ಕಂಥದ್ದೇನು? ಬ್ರಹ್ಮದೇವರ ಮಾಡಿದ ಸ್ತೋತ್ರ ವೇದ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ. ಅಂಥ ಪರಮಾತ್ಮನಿಗೆ ಇವರು ಅತಿ ಪ್ರಿಯರಾಗಿದ್ದಾರೆ, ಅದು ಕೂಡ ನನಗೆ ಗೊತ್ತಿದೆ. ಅವರು ನಿನ್ನ ಅನೇಕ ಮಹಿಮೆಗಳನ್ನು ವರ್ಣನೆ ಮಾಡಿದ್ದಾರೆ ವೇದಗಳ ಮುಖಾಂತರ ಮತ್ತು ಉಳಿದ ಶಾಸ್ತ್ರಗಳ ಮುಖಾಂತರ. ನಿನ್ನ ಪದಾರವಿಂದದ ಪಾದಸ್ಮರಣೆಯನ್ನು ಕೂಡ ನನ್ನ ಜೊತೆಯಲ್ಲಿ ನಾನು ಇಟ್ಟುಕೊಂಡಿದ್ದೇನೆ. ಅಂತಂದರೆ ಪರಮಾತ್ಮ ನಿನ್ನ ಪಾದಕಮಲವೇ ಒಂದು ಆಶ್ರಯ ಸ್ಥಾನ. ಆ ಆಶ್ರಯವನ್ನು ಪಡೆದಂಥವರು ನಾರದ ತುಂಬರು ಮೊದಲಾಗಿರ್ತಕ್ಕಂಥ ಮಹಾನುಭಾವರು. ಆ ಪರಮಹಂಸರ ಅವರನ್ನು ಹಿಂಬಾಲಿಸಿದ್ದೇನೆ. ಅಂದರೆ ನಾರದರ ಶಿಷ್ಯ ನಾನು. ಆದ್ದರಿಂದ ನೀನು ನನ್ನ ಕಡೆಗೆ ನೋಡ್ತೀಯ ಅಂತ ನನ್ನ ಭರವಸೆ ಇದೆ. ಅದಕ್ಕೋಸ್ಕರ ನಾನು ನಾರದರು ಹೇಳಿರ್ತಕ್ಕಂಥ ನಿನ್ನ ಸೇವಾರೂಪಾತ್ಮಕವಾದ ಕಾರ್ಯದಲ್ಲಿ ನಿನ್ನ ಮಹಿಮಾಗುಣಗಳನ್ನು ಗಾನ ಮಾಡುವ ಸಮಯದಲ್ಲೇ ನಾನು ವ್ಯರ್ಥ ಮಾಡದೆ ಅನುಸರಣೆ ಮಾಡ್ತೇನೆ. ಪರಮಾತ್ಮ ಅನುಗ್ರಹಿಸುವಂತೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಪಾದಕಮಲವನ್ನು ಸ್ತೋತ್ರ ಮಾಡುವ ನಾರದರೇ ಮೊದಲಾಗಿರ್ತಕ್ಕಂಥ ಹಂಸಗಳ ಸಂಗತಿಯಿಂದ ನಿನಗೇನು ಸಿಗ್ತದೆ? ಪರಮಾತ್ಮ ನೀನು ನಿನ್ನ ಹತ್ರ ಬರಬಾರ್ದು ಅಂತ ತಿಳ್ಕೊಂಡು ಅಂತ ಹೇಳಿ ಸುತ್ತಲೂ ಕೋಟೆಯ ಗೋಡೆಯನ್ನು ಕಟ್ಕೊಂಡಿದ್ದೀಯ. ಆದರೆ ಹಂಸ ಮೊದಲಾದ ಪಕ್ಷಿಗಳು ಹಾರಿ ಕೋಟೆಯನ್ನು ದಾಟಿ ಒಳಗೆ ಬರ್ತವೆ. ನಾನು ಅವ್ರ ಜೊತೆಗೇ ಬರೋದರಿಂದಾಗಿ ನಿನ್ನ ಪಾದಕಮಲದ ದರ್ಶನಕ್ಕೆ ಬಂಧಕವಾಗಿರ್ತಕ್ಕಂಥ ಏನು ಸಂಸಾರ ತಾಪಗಳು ಅಂತೇನಿವೆ, ಇವುಗಳನ್ನು ಸುಲಭವಾಗಿ ದಾಟಿ ನಿನ್ನ ಕೋಟೆ ಒಳಗೆ ನಾನು ಬರ್ತೇನೆ ಅವರ ಸಂಘ ಮಾಡೋದರಿಂದ. ಅಂದರೆ ಗುರುಗಳ ಸಂಘ ಮಾಡಿದರೆ ಗುರುಗಳ ಉಪದೇಶವನ್ನು ಕೇಳಿದರೆ, ಚಿಂತನೆ ಮಾಡಿದರೆ, ಮಥನ ಮಾಡಿದರೆ ಸುಲಭವಾಗಿ ಪರಮಾತ್ಮ ನಮ್ಮನ್ನು ತನ್ನ ಪಾದಕಮಲದ ಹತ್ತಿರ ಸೇರಿಸ್ಕೊಳ್ತಾನೆ. ಇದಕ್ಕಿಂತ ಹೆಚ್ಚಿನ ಸಂಪತ್ತಿ ನನಗೇನು ಬೇಡ ಪರಮಾತ್ಮ ಅಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದಾರೆ. ಅಂದರೆ ನಾವು ಸಹ ಪುರಾಣ, ಪುಣ್ಯಕಥೆ, ವೇದಗಳು, ಮಹಾಭಾರತ ಇತ್ಯಾದಿ ಗ್ರಂಥಗಳಲ್ಲಿ ಇರ್ತಕ್ಕಂಥ ಒಂದು ವೈಶಿಷ್ಟ್ಯವನ್ನು ತಿಳಿದುಕೊಳ್ತಾ ನಾರದೇ ಮೊದಲಾಗಿರ್ತಕ್ಕಂಥ ದೊಡ್ಡವರು ಹೇಳಿದ ಸನ್ಮಾರ್ಗದಲ್ಲಿ ನಾವು ಮುಂದುವರೆದರೆ ಪರಮಾತ್ಮನ ಹತ್ರ ತಲುಪೋದಕ್ಕೋಸ್ಕರ ಏನು ಕಠಿಣವಾಗೋದಿಲ್ಲ. ಆಗ ನಿನ್ನ ಪಾದಕಮಲಗಳ ವರ್ಣನೆ ನಾನು ತಪ್ಪದೇ ಮಾಡ್ತೇನೆ ಅಂತ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಆನಂತರ ಮುಂದಿನ ಶ್ಲೋಕ ಈ ರೀತಿಯಾಗಿದೆ. ಇಹ ಶರಣೋ ಪಿತರೋ ನರಸಿಂಹ ಆರ್ತಸ್ಯ ಚಾಗದ ಮುದನ್ವತಿ ಮಜ್ಜತೋ ನೋಃ ತಪ್ತಸ್ಯ ತರ್ಪಣ ವಿಧಿರ್ ಯದಿ ಹಾಂಜಚೇಷ್ಟ ತಾವತ್ ಭೃತೋ ತನುಭೃತಾಂ ತದುಪಾಸಕಾನಾಂ. ಭಾಳ ಅದ್ಭುತವಾದ ರೀತಿಯಿಂದ ವರ್ಣನೆ ಮಾಡ್ತಾ ಇದ್ದಾರೆ. ಪ್ರಭು ನರಸಿಂಹ, ಎಲೆ ಸ್ವಾಮಿಯಾಗಿರ್ತಕ್ಕಂಥ ನರಸಿಂಹದೇವರೇ,
ಬಾಲಸ್ಯ ಪಾಂತಸ್ಯ ಶರಣಂ ಇವ. ಒಬ್ಬ ದಾರಿ ಹೋಗ್ತಾ ಇದ್ದಾನೆ. ರಣರಣ ಬಿಸಿಲು, ಕಾಲು ಸುಡ್ತಾ ಇದೆ. ಎಲ್ಲಿಯಾದರೂ ಆಶ್ಚರ್ಯ ಸಿಗ್ತದೆ ಏನು ಅಂತ ತಿಳ್ಕೊಂಡಂತ ಅದನ್ನ ವಿಚಾರ ಮಾಡುವಷ್ಟರಲ್ಲಿ ಅವನು ಒಳ್ಳೆಯ ಮನೆ ಸಿಕ್ಬಿಡ್ತದೆ. ಆ ಮನೆ ಸಿಕ್ಕಾಗ ಯಾವ ರೀತಿಯಾದಂಥ ಸಂತೋಷ ಅವನಿಗಾಗ್ತದೆ. ಬಾಲಸ್ಯ ಪಿತರು ಇಷ್ಟೌಚ, ಅತ್ಯಂತ ಪ್ರೀತಿ ಮಾಡುವ ತಂದೆ ತಾಯಿಗಳ ಜೊತೆಯಲ್ಲಿ ಹೋದಾಗ ಕೈ ತಪ್ಪಿಸ್ಕೊಂಡ್ಬಿಡ್ತಾನೆ. ಎಲ್ಲಿ ಹೋಗಬೇಕು ಏನೂ ಗೊತ್ತಾಗೋದಿಲ್ಲ, ಅಳ್ತಾ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ಹಲಪ್ತಾ ಇರುವಾಗ ತನ್ನ ಕಣ್ಣೆದುರಿಗೇನೆ ತನ್ನನ್ನು ಪ್ರೀತಿಸುವ ತಂದೆ ತಾಯಿಗಳು ಬಂದರೆ ಎಷ್ಟು ಸಂತೋಷವಾಗಬೇಕು. ಆರ್ತಸ್ಯ ಅಗದಂ, ರೋಗದಿಂದ ಪೀಡಿತನಾದ ವ್ಯಕ್ತಿ ಇನ್ನೇನು ಪ್ರಾಣ ಹೋಗಬೇಕು ಅಂತ ಅವನ ಪ್ರಾಣ ಉಳಿಸುವ ಔಷಧಿ ಸಿಕ್ಕರೆ ಅವನಿಗೆ ಎಷ್ಟು ಸಂತೋಷವಾಗಬೇಕು. ಆರ್ತಸ್ಯ ಚಾಗಮಧನ್ವತಿ ಮಜ್ಜತೋನೋ, ಆನಂತರ ಮಜ್ಜತಃ, ಇನ್ನೇನು ಮುಳುಗಬೇಕು ಅನ್ನೋಷ್ಟೊತ್ತಿಗೆ ಸಮೀಪದಲ್ಲಿ ಒಂದು ನೌಕೆ ಬರ್ತದೆ. ನಾವಿಕ ಅವನ ಕೈ ಹಿಡಿದ ಮೇಲೆ ಎತ್ತಿ ತನ್ನ ನೌಕೆಯಲ್ಲಿ ಕುಡಿಸ್ಕೊಳ್ತಾನೆ. ಅಂಥವನಿಗೆ ಆ ರೀತಿಯಾಗಿರ್ತಕ್ಕಂಥ ನೌಕೆ ಸಿಕ್ಕಾಗ, ಆನಂತರ ಬಿಸಿಲಿನ ತಾಪದಿಂದ ಬಾಯಾರಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗೆ ತಣ್ಣಗಿನ ನೀರು ಸಿಕ್ಕಂತೆ, ಇಷ್ಟನಾಗಿರ್ತಕ್ಕಂಥ ನಿನ್ನ ತದುಪಾಸಕಾನಾಂ ತನುವೃತಾಂ ತ್ವಂ ಮಂಜಸ, ಈ ರೀತಿಯಾಗಿ ಕೂಡ ನೀನು ದಾರಿ ತಪ್ಪಿದ ನಮಗೆ ದಾರಿಯನ್ನು ತೋರಿಸಿ ನಿನ್ನ ಉಪಾಸಕರಿಗೆ, ಶರೀರಧಾರಿಯಾಗಿರ್ತಕ್ಕ ಉಪದಾಸರಿಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥವನಾಗಿದೆ ಪರಮಾತ್ಮ. ಅನಾಥ ರಕ್ಷಕ ಅಂತನ್ನು ಹೆಸರಿಟ್ಟುಕೊಂಡಿದ್ದೀಯ. ಆದ್ದರಿಂದಾಗಿ ನನಗೆ ನೀನು ಸಿಕ್ಕಿದ್ದೀಯ. ಕಳೆದುಕೊಂಡ ಬಾಲಕನಿಗೆ ಅಪ್ಪ ಅಮ್ಮ ಸಿಕ್ಕರೆ, ರೋಗದಿಂದ ಪೀಡಿತನಾದವನಿಗೆ ಸರಿಯಾದ ವೇಳೆಯಲ್ಲಿ ಔಷಧಿ ಸಿಕ್ಕರೆ, ಆನಂತರ ಸಮುದ್ರ ಲುಗುವಾಗ ನೌಕೆ ಸಿಕ್ಕರೆ, ಬಾಯಾರಿಸಿದವನಿಗೆ ತಣ್ಣಗಿನ ನೀರು ಸಿಕ್ಕರೆ ಯಾವ ಸಂತೋಷವಾಗಬೇಕು, ಆ ಸಂತೋಷ ನಿನ್ನ ಉಪಾಸಕರ ಮುಖಾಂತರ ನಿನ್ನ ಪಾದದ ಪರಿಚಯ ನನಗಾಗಿ ಅಷ್ಟ ಸಂತೃಪ್ತಿಯಾಗಿದೆ. ಬರೀ ಪರಿಚಯ ಅಲ್ಲ, ಅದನ್ನು ಅನುಭವಿಸಬೇಕು, ನಿನ್ನ ಪಾದಕಮಲವನ್ನು ಬರಬೇಕು ನಾನು ಅಂತಿಕೊಂಡು ಬಯಸಿದ್ದೇನೆ. ಈ ಒಂದು ನ್ಯೂನತೆಗಳಿವೆ. ಆದ್ದರಿಂದ ಪವಮಾನ, ಆದ್ದರಿಂದ ಪ್ರಹ್ಲಾದ ಯಾವಾಗಲೂ ನೀನು ಅಲರ್ಟ್ ಆಗಿರು ಅಂತಿಕೊಂಡಂತ ಹೇಳಿ ನಿನ್ನ ಉಪದೇಶ ನನಗೆ ಹೇಳ್ತಾ ಇದೆ ಪರಮಾತ್ಮ. ಬಾಲಸ್ಯ ತೇಹ ಶರಣಂ ಪಿತರೋ ನೃಸಿಂಹ ಆರ್ತಸ್ಯ ಚಾಗಮುದನ್ವತಿ ಮಜ್ಜತೋನೋ ತಪ್ಪಸ್ಯ ತರ್ಪಣ ವಿಧಿರ್ಯದಿಹಾಂಜತೇಸ್ಯ ತಾವತ್ ಪ್ರಭೋ ತನುಮೃತಾಂ ತದುಪಾಸಕಾನಾಂ. ಬಾಲಕನಿಗೆ, ಕಳೆದು ಹೋದ ಬಾಲಕನಿಗೆ ತನ್ನ ತಂದೆ ತಾಯಿಗಳು ಎದುರಿಗೆ ಕಂಡರೆ, ಸಮುದ್ರದಲ್ಲಿ ಮುಳುಗ್ತಕ್ಕಂತಹ ತಾವರೆಗೆ
ಸಮುದ್ರದಲ್ಲಿ ಮುಳುಗ್ತಕ್ಕಂಥ ವ್ಯಕ್ತಿಗೆ ನೌಕೆ ಸಿಕ್ಕರೆ ಎಷ್ಟು ಸಂತೋಷವಾಗಬೇಕು. ಬಿಸಿಲಲ್ಲಿ ಪೀಡಿತನಾದವನಿಗೆ ತಣ್ಣಗೆ ನೀರು ಸಿಕ್ಕರೆ ಎಷ್ಟು ಸಂತೋಷವಾಗಬೇಕು. ಅಷ್ಟು ರೂಪ ಪರಮಾತ್ಮ, ಅಷ್ಟು ರೂಪದಿಂದ ಇದ್ದು ನಾನು ಸಂರಕ್ಷಣೆ ಮಾಡ್ತೀನಿ ಅನ್ನೋ ಭರವಸೆ ಇದ್ದದರಿಂದಾಗಿ ನನ್ನ ಆ ಗಾಡಿಯು ಒಂದು ತಗ್ಗಿನಲ್ಲಿ ಸಿಕ್ಕಿ ಬಿದ್ದುಬಿಡ್ತು. ಇಂದಾಗಿ ಪರಮಾತ್ಮ, ನನಗೆ ನಿನ್ನ ಪಾದಕಮಲ ಸಿಕ್ಕಿದೆ, ನಿನ್ನ ಪಾದಕಮಲ ಉಪಾಸಕರ ಸಂಘ ಸಿಕ್ಕಿದೆ, ಆದ್ದರಿಂದ ಭಗವಂತ ನನಗೂ ಸಂತೋಷವಾಗಿದೆ, ನನಗೇನು ಭಯ ಇಲ್ಲ ಅಂತಿಕೊಂಡು ಅಂತೇಳಿ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಕಲ್ಪನೆ ಮಾಡಿಕೊಳ್ಳಿ, ನಮ್ಮ ಹಾತೊರೆಯುವಿಕೆ ಆ ರೀತಿಯಾಗಿರಬೇಕು. ದೇವರನ್ನು ಆ ರೀತಿ ಹುಡುಕ್ತಾ ಇರಬೇಕು. ತಂದೆ ತಾಯಿಗಳನ್ನು ಕಳೆದುಕೊಂಡು ಮಗು ಹೇಗೆ ತನ್ನ ತಂದೆ ತಾಯಿಗಳನ್ನು ಹುಡುಕ್ತಾನೆಯೋ, ಆನಂತರ ಮರಣಾಸನ್ನನಾದಂಥವನು ಸರಿಯಾದ ಔಷಧಿಯನ್ನು ಹುಡುಕ್ತಾ ಇರ್ತಾನೆಯೋ, ಆನಂತರ ಸಮುದ್ರದಲ್ಲಿ ಮುಳುಗ್ತಕ್ಕಂಥ ವ್ಯಕ್ತಿ ಏನಾದರೂ ಅದರ ಸಿಕ್ತೆಯನ್ನು ನೋಡ್ತಾ ಇರ್ತಾನೆಯೋ, ಹಾಗೆ ನಿತ್ಯ ತೃಪ್ತನಾಗಿರ್ತಕ್ಕಂಥ ನೀನು, ನಿನ್ನ ಆಶ್ರಯ ಸಿಗಬೇಕು ಅಂತನೋ ಆ ಒಂದು ತೀವ್ರತೆ ನಮ್ಮಲ್ಲಿರಬೇಕು. ಯಾವಾಗ ದೇವರನ್ನು ಕಂಡೆವು, ಯಾವಾಗ ನಮಗೆ ಅಪರೋಕ್ಷ ಜ್ಞಾನವಾದೀತು, ಯಾವಾಗ ಬಿಂಬಮೂರ್ತಿಯ ದರ್ಶನವಾದೀತು ಅಂತಕ್ಕಂಥ ಒಂದು ಹಂಬಲ ನಮಗಿರಬೇಕು. ಆ ಹಂಬಲ ಇರಬೇಕು ಅಂತ ಅನ್ನೋದನ್ನು ಪ್ರಹ್ಲಾದರಾಜರು ತೋರಿಸ್ತಾ ಇದ್ದಾರೆ. ಸರ್ವನಾಮದಲ್ಲಿ ಪರಮಾತ್ಮನ ವರ್ಣನೆ. ಯಸ್ಮಿನ್ ಯತೋ ಯರ್ಘ್ಯಚ ಏನ ಯಸ್ಯ ಯಸ್ಮೈ ಯಥಾ ಚ ಯಮುತ ಸ್ವಪರ ಪರೋ ವಾ ಭಾವಂ ಕರೋತಿ ವಿಕರೋತಿ ಪೃಥಕ್ ಸ್ವಭಾವ ಸಂಚೋದಿತಸ್ತದಖಿಲಂ ಭವತಃ ಸ್ವರೂಪಂ. ಪರಮಾತ್ಮ, ನಿನ್ನ ಸ್ವಭಾವ ಭಾಳ ವಿಚಿತ್ರ. ಉತ್ತಮರಾದ ಬ್ರಹ್ಮಾದಿ ದೇವತೆಗಳು ಪರಹ, ಅಪರಹ ಸಾಮಾನ್ಯನಾಗಿರ್ತಕ್ಕಂಥ ವ್ಯಕ್ತಿಗಳು ನಿನ್ನಿಂದ ಪ್ರೇರಿತರಾಗಿ ತಮ್ಮ ತಮ್ಮ ಕರ್ತವ್ಯ ಕರ್ಮಗಳನ್ನು ನೀನು ಕೊಟ್ಟ ಸಾಧನಗಳಿಂದ ಪೂರ್ತಿಗೊಳಿಸ್ತಾ ಇರ್ತಾರೆ. ಅಥವಾ ನಿನ್ನ ಮಹಿಮೆ ವೇದಾದಿಗಳಲ್ಲಿ ಶಾಸ್ತ್ರಗಳಲ್ಲಿ ಬಹಳ ವಿಸ್ತಾರವಾಗಿ ಇರಬಹುದು. ಆದರೆ ನಿನ್ನ ಮಹಿಮೆಯನ್ನು ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೇನೆ. ಯಾಕೆ? ಹೇಗೆ ಕುಂಬಾರ ಪ್ರಕೃತಿ ಕೊಟ್ಟ ವಸ್ತುಗಳಿಂದಲೇ ಮಡಿಕೆಯನ್ನು ನಿರ್ಮಾಣ ಮಾಡ್ತಾನೆ, ಅವನು ನೀರನ್ನು ಹುಟ್ಟಿಸ್ಲಿಲ್ಲ, ಮಣ್ಣನ್ನು ಹುಟ್ಟಿಸ್ಲಿಲ್ಲ, ತಿರುಗಣಿಗೆ ಬೇಕಾದ ಸಾಮಾನುಗಳನ್ನು ಹುಟ್ಟಿಸ್ಲಿಲ್ಲ. ಅವನಿಗೆ ಕುಂಬಾರನಿಗೆ ಕೈ ಇತ್ಯಾದಿಗಳು ತಾನಾಗೆ ಹುಟ್ಟಲಿಲ್ಲ. ಎಲ್ಲ ಕಾಲದಲ್ಲಿಯೂ ಕೂಡ ನಿನ್ನ ಅನುಗ್ರಹವೇ ಅಲ್ಲೇ ಮುಖ್ಯವಾಗಿದೆ. ಅದೇ ರೀತಿಯಾಗಿ ಬ್ರಹ್ಮಾದಿ ದೇವತೆಗಳು ಕೂಡ ನೀನು ಕೊಟ್ಟ ಸಾಮರ್ಥ್ಯದಿಂದ, ನೀನು ಕೊಟ್ಟ ಉಪಕರಣಗಳಿಂದ, ನೀನು ಕೊಟ್ಟಿರ್ತಕ್ಕಂಥ ಅನುಕೂಲತೆಗಳಿಂದ ಸೃಷ್ಟಿಯಾದಿ ಕರ್ಮಗಳನ್ನು ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಏನು ಮಾಡ್ತೇವೆ ಎಲ್ಲವೂ ನೀನು ಕೊಟ್ಟ ಪದಾರ್ಥಗಳಿಂದಲೇ ಇದೆ. ಪ್ರತಿಯೊಂದು ಪದಾರ್ಥದಲ್ಲಿ ನೀನು ನನಗೆ ಕಾಣ್ತಾ ಇದ್ದೆ. ಸಂಪೂರ್ಣ ಜಗತ್ತು ನಿನ್ನಿಂದಲೇ ಪ್ರೇರಿತವಾಗಿದೆ.
ನಿನ್ನ ಹೊರತು ಬೇರೆ ಯಾರಿಗೂ ಗತಿ ಇಲ್ಲ, ಎಲ್ಲದಕ್ಕೂ ನೀನೇ ಮುಖ್ಯವಾದ ಕಾರಣ. ಉಳಿದವರೆಲ್ಲರೂ ಕೂಡ ಮುಖ್ಯ ಕಾರಣರು, ಅಮುಖ್ಯ ಕಾರಣರು. ನೀನು ಕೊಟ್ಟ ಪದಾರ್ಥದಿಂದ ಎಲ್ಲವನ್ನು ಮಾಡ್ತಕ್ಕಂಥವರು. ಆದ್ದರಿಂದ ಪರಮಾತ್ಮ, ಇದೇ ನಿನ್ನ ಅದ್ಭುತವಾಗಿರ್ತಕ್ಕಂಥ ಮಹಿಮೆ. ಈ ಕಾರ್ಯಕಾರಣವಾದಂಥ ಪ್ರಪಂಚವೂ ಕೂಡ ನಿನ್ನ ಒಂದು ಪ್ರತಿಮೆಯಂತೆ ನನಗೆ ಕಾಣ್ತಾ ಇದೆ. ಆದ್ದರಿಂದಾಗಿ ನಿನ್ನಿಂದ ಭಿನ್ನವಾಗಿ, ಆದರೆ ನಿನ್ನ ಇಚ್ಛೆಯಿಂದ ಒಂದುಗೂಡಿದ ಈ ಪ್ರಪಂಚವೇ ಒಂದು ರೀತಿಯಿಂದ ಅದ್ಭುತವಾಗಿರ್ತಕ್ಕಂಥ ನಿನ್ನ ಮಹಿಮೆ. ಇದೇ ಪರಮಾತ್ಮನ ಶರೀರ. ದೇವರು ಇದ್ದಾನೋ ಇಲ್ಲವೋ ಅಂತ ತಿಳ್ಕೊಂಡಂತಂದ್ರೆ ಎದುರಿಗಿರ್ತಕ್ಕಂಥ ಎಲ್ಲವೂ ಪರಮಾತ್ಮನ ರೂಪಗಳೇ. ಇಂಥ ಭಗವಂತನನ್ನು ನಾವು ಮರೆಯಬಾರದು. ಇಲ್ಲಿ ಪ್ರಹ್ಲಾದರಾಜನು ಸುಮ್ಮನೆ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಡಿ. ಪ್ರಕೃತಿಯನ್ನು ನೋಡಿ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಳ್ಳಿ. ಜನ್ಮಾದ್ಯಸ್ಯತಃ ಅಂತ ತಿಳ್ಕೊಂಡಂತನ್ನುವ ಸೂತ್ರದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇದನ್ನು ನಮಗೆ ಅರ್ಥ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಎಲ್ಲವೂ ಭಗವಂತನ ರೂಪ. ಪರಮಾತ್ಮನ ಅನುಗ್ರಹ ಇಲ್ಲದೆ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮ ಕಂಠದಲ್ಲಿ ನಿಂತ್ಕೊಂಡು ಮಾತನಾಡಿದರೆ ನಾನು ಪ್ರವಚನ ಕೊಡಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಕಿವಿಗಳಲ್ಲಿ ನಿಂತುಕೊಂಡು ಪರಮಾತ್ಮ ಕೇಳದೇ ಇದ್ದರೆ ನಾವು ಕೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ಪರಮಾತ್ಮ, ಎಲ್ಲವೂ ನಿನ್ನ ಅಧೀನ, ನಾನು ನಿನ್ನ ಅಧೀನ, ನನ್ನವಾದಂಥ ಪದಾರ್ಥಗಳು ನಿನ್ನ ಅಧೀನ, ಎಲ್ಲವೂ ನಿನ್ನ ಅಧೀನವಾದದರಿಂದಾಗಿ ನಿನ್ನನ್ನು ಉಪಾಸನೆ ಮಾಡುವುದು ಸುಲಭವಾಗಿದೆ ಅಲ್ಲ. ಯಾಕೆಂದರೆ ಜಗತ್ತಿನ ವಸ್ತುಗಳಷ್ಟೇ ಅಲ್ಲ, ಸತ್ತ ಪ್ರವೃತ್ತಿ ಪ್ರಮಿತಿಗಳೂ ಕೂಡ ನಿನ್ನ ಅಧೀನದಲ್ಲಿವೆ. ಅವುಗಳ ಅಸ್ತಿತ್ವ, ಆನಂತರ ಅವುಗಳಲ್ಲಿರ್ತಕ್ಕಂಥ ಗುಣಧರ್ಮ, ಇದೆಲ್ಲವೂ ನಿನ್ನ ಅಧೀನವಾದದ್ರಿಂದಾಗಿ ಪರಮಾತ್ಮ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದೆ. ನಿನ್ನ ಸೂಕ್ಷ್ಮ ರೂಪದ ವ್ಯಾಪ್ತಿ, ಐಕ್ಯ ಅದ್ಭುತವಾಗಿರ್ತಕ್ಕಂಥದ್ದು, ಅಪ್ರಾಕೃತವಾಗಿರ್ತಕ್ಕಂಥದ್ದು. ಆದ್ದರಿಂದ ಪರಮಾತ್ಮ ಸೃಷ್ಟಿಯ ರೂಪದಿಂದ ನನ್ನ ಕಣ್ಣಿಗೆ ಕಾಣುತ್ತಿರುವ ಎಲ್ಲವೂ ನಿನ್ನಿಂದಲೇ ನಡೆಯುತ್ತದೆ ಅಂತಕ್ಕಂಥ ಒಂದು ಜ್ಞಾನವನ್ನು ಇಟ್ಟುಕೊಂಡು ನಿನ್ನನ್ನು ಮರೆಯದೆ ನಮ್ಮ ಪ್ರಗತಿಯನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲವಾಗ್ತದೆ ಅಂತೇಳಿ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಈ ಸ್ತೋತ್ರ ಜಟಿಲವೂ ಹೌದು, ಅಷ್ಟೇ ಮನೋಹರವೂ ಕೂಡ ಆಗಿದೆ. ಆದ್ದರಿಂದಾಗಿ ಈ ಶ್ಲೋಕದಿಂದ ತಿಳಿದುಕೊಳ್ಳಬೇಕು, ಕಾರ್ಯವೂ ಪರಮಾತ್ಮನ ಅಧೀನ, ಕರ್ಣವೂ ಪರಮಾತ್ಮನ ಅಧೀನ, ಕರ್ತನೂ ಪರಮಾತ್ಮನ ಅಧೀನ, ಕ್ರಿಯೆಯೂ ಪರಮಾತ್ಮನ ಅಧೀನ. ಎಲ್ಲ ಕಡೆಯಲ್ಲೂ ನೀನೇ ನಿಂತ್ಕೊಂಡು ಮಾಡಿಸ್ಬೇಕು. ಇಲ್ಲೇ ನಾನು ಮಾಡಲಿಕ್ಕೆ ಆಗೋದಿಲ್ಲ ಅಂತಕೊಂಡು ಅಂತ ಹೇಳ್ತಾ ಇದ್ದೆ. ಯಸ್ಮಿನ್ ಯಥೋ ಯರ್ಘಿಚ ಏನ ಯಸ್ಸೇ ಯಥಾ ಯಮತ ಯಸ್ತಪರಃ ಪರೋವ ಭಾವಂ ಕರೋತಿ ವಿಕರೋತಿ ಪೃಥಕ್ ಸ್ವಭಾವ ಸಂಚೋದಿತಸ್ತದಖಿಲಂ ಭವತಃ ಸ್ವರೂಪಂ. ಸಾಧ್ಯ ಸಾಧನವು ನೀನೇ ಹರಿ ಅಂತಿಕೊಂಡು ಅಂತ ಹೇಳಿದಂತೆ ಪರಮಾತ್ಮ ಸಾಧ್ಯನೂ ಹೌದು, ಸಾಧನವೂ ಹೌದು. ಇದನ್ನು ನಮ್ಮ ಜೀವನದಲ್ಲಿ ನಾವು ತಿಳಿದುಕೊಳ್ಳಬೇಕು. ಆದರೆ ಎಲ್ಲ ಪ್ರಪಂಚ ಪರಮಾತ್ಮನ ಅಧೀನದಲ್ಲಿದೆ. ಆ ಪರಮಾತ್ಮನ ಇಚ್ಛಾನುಸಾರವಾಗಿ ನಡೀತದೆ ಅಂತ ಅನ್ನೋ ಮಾತನ್ನು ನಾವು ತಪ್ಪದೇ ಅರ್ಥ ಮಾಡಿಕೊಳ್ಳಬೇಕು ಅಂತಕೊಂಡಿದ್ದಾರೆ. ಇದರ ನಂತರದ ಶ್ಲೋಕ, ಮಾಯಾ ಮನಸ್ತಜತಿ ಕರ್ಮ ಭಯಂ ಬಲೀಯ ಕಾಲೇನ ಚೋದಿತ ಗುಣಾನನುಮತೇನ ಪುಂಸಃ ಛಂದೋಮಯಂ ಯದಜಯಾರ್ಪಿತ ಷೋಡಚಾರಂ ಸಂಸಾರ ಚಕ್ರಮಜ ಕೋತಿ ತರೇತ್ ಸದಸ್ಯ ತ್ವದನ್ಯ. ಮಾಯಾ ಮನಸ್ಸತ ಕರ್ಮಮಯಂ ಬಲೀಯ
ಕಾಲೇನ ಚೋದಿತ ಗುಣಾನುಮತೇನ ಪುಂಸ ಛಂದೋಮಯೀಂ ಯದಜಯಾರ್ಪಿತ ಷೋಡಶಾರಂ ಸಂಸಾರ ಚಕ್ರಮಜ ಕೋತಿ ತರೇತ್ತದನ್ಯ. ಪರಮಾತ್ಮ ಅಚೇತನ ಪ್ರಕೃತಿಗೆ ಚಿತ್ ಪ್ರಕೃತಿ ಅನ್ನಿಸ್ಕೊಂಡಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯು ಅಭಿಮಾನಿಯಾಗಿದ್ದಾಳೆ. ಇಂತಹ ಮಹಾಲಕ್ಷ್ಮೀ ದೇವಿ ಎಲ್ಲ ಜೀವನ ಮನಸ್ಸನ್ನು ಸೃಷ್ಟಿ ಮಾಡ್ತಾಳೆ. ಆದರೂ ಕೂಡ ಸರ್ವಸಮರ್ಥನಾಗಿದ್ದರೂ ಕೂಡ ನಾನು ಅಸ್ವತಂತ್ರಳಾಗಿ ಪರಮಾತ್ಮನ ಇಚ್ಛಾನುಸಾರವಾಗಿ ನಾನು ಸೃಷ್ಟಿ ಮಾಡ್ತಾ ಇದ್ದೇನೆ ಅಂತ ಜ್ಞಾನ ಅವಳಿಗೆ ಚೆನ್ನಾಗಿರ್ತದೆ. ಆನಂತರ ನಮ್ಮ ಮನಸ್ಸನ್ನು ಸೃಷ್ಟಿ ಮಾಡಿ ಆ ಮನಸ್ಸೇನೆ ಪುಣ್ಯ ಪಾಪಗಳಿಗೆ ಕಾರಣವಾಗುವಂತೆ ಮಾಡುತ್ತಾಳೆ. ಎಲ್ಲ ಸಾಧನಗಳನ್ನು ಪರಮಾತ್ಮ ನೀನು ಲಕ್ಷ್ಮಿ ಕಡೆಯಿಂದ ಕೊಡಿಸ್ತೀಯ. ಆದರೆ ಈ ಸಂಸಾರವನ್ನು ಗೆಲ್ಲುವುದಷ್ಟು ಸುಲಭವಲ್ಲ. ಸಂಕಲ್ಪ ವಿಕಲ್ಪಕಾತ್ಮಕವಾದ ನನ್ನ ಮನಸ್ಸು ಸಂಸಾರದ ಕಡೆಗೆ ಹೆಚ್ಚು ಲಕ್ಷ್ಯ ಉಳ್ಳದ್ದಾಗಿದೆ. ಆದ್ದರಿಂದ ಪರಮಾತ್ಮ ನೀನೇ ಈ ಸಂಸಾರದಿಂದ ನಮ್ಮನ್ನು ದಾಟಿಸಬೇಕು. ನಿನ್ನ ಹೊರತು, ನಿನ್ನ ಉಪಕಾರದ ಹೊರತು ಸಂಸಾರವನ್ನು ನಾವು ದಾಟಲಿಕ್ಕೆ ಸಮರ್ಥರಾಗುವುದಿಲ್ಲ. ಎಲ್ಲ ಜಗತ್ತಿನಲ್ಲಿ ಎಲ್ಲ ದೇವತೆಗಳು ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದವನು ನೀನೇ, ಜಗತ್ತಿಗೆ ನಿಯಾಮಕರನ್ನಾಗಿ ಮಾಡ್ತಕ್ಕಂಥವನು ನೀನೇ. ನಿನ್ನ ಈ ಅದ್ಭುತವಾಗಿರ್ತಕ್ಕಂತಹ ಜಗತ್ತಿನ ಸಹಾಯದಿಂದಲೇ ನಮ್ಮ ಕರ್ಮಗಳು ನಡೀತಾ ಇವೆ. ಆದ್ದರಿಂದಾಗಿ ಈ ಜಗತ್ತು ನಮಗೆ ಬೇಕು, ಆದರೆ ಅದರ ಬಂಧನ ಬೇಡ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಂತಹ ಸಂದರ್ಭದಲ್ಲಿ ಈ ಸಂಸಾರದ ಸಂಗ್ರಾಮದಲ್ಲಿ ಸಿಕ್ಕಿಬಿದ್ದ ನನ್ನತನವನ್ನು ನನ್ನ ಮರೆತ ನನ್ನನ್ನು ಪರಮಾತ್ಮ ಯಾವಾಗ ಉದ್ಧಾರ ಮಾಡ್ತಾ ಹೇಳು? ನಿನ್ನನ್ನು ಬಿಟ್ಟು ಬೇರೆ ಯಾರೂ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಮರ್ಥರಾಗಿಲ್ಲ. ಪರಮಾತ್ಮ ಏಕಾದಶಿ ಇಂದ್ರಿಯಗಳು, ಪಂಚಪ್ರಾಣರು, 16 ಕಳೆಯಿಂದ ಈ ಶರೀರ ಯುಕ್ತವಾಗಿದೆ. ಇಂಥ ಭಗವಂತ ನಿನ್ನನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ನನಗೆ ಕೊಡು. ಇಲ್ಲದೇ ಇದ್ದರೆ ಇಷ್ಟೆಲ್ಲ ವಿಸ್ತಾರವಾಗಿರ್ತಕ್ಕಂಥ ನನ್ನ ಮಹಿಮೆಯನ್ನು ನಾನು ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ಪರಮಾತ್ಮ ಈ ಜಗತ್ತಿನಲ್ಲಿ ಷೋಡಶಕಲ ರೂಪನಾಗಿರ್ತಕ್ಕಂಥ ನನ್ನನ್ನು ನನ್ನ ಸ್ವಾಭಾವಿಕ ಗತಿಯನ್ನು ಹೊಂದುವಂತೆ ಮಾಡು ಅಂತ ಅನುಗ್ರಹ ಮಾಡು ಅಂತ ತಿಳ್ಕೊಂಡು ಕೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಮಹತ್ವಪೂರ್ಣ ವಿಚಾರ ಏನು ಅಂತ ತಿಳ್ಕೊಂಡಂತಂದರೆ, ಸಂಸಾರದಲ್ಲಿ ಬೀಳಿಸಿದ್ದಿ, ಆದರೆ ಈ ಸಂಸಾರವನ್ನು ಕೂಡ ಸೃಷ್ಟಿ ಮಾಡಿದವರು ನಿನ್ನ ಅನುಯಾಯಿಗಳು, ನಿನ್ನ ಸೇವಕರು. ಆದರೆ ಅವರೆಲ್ಲರೂ ನಿನ್ನ ಅಧೀನ. ಯಶ್ಚಾಪಾಂಗಲವ ಮಾತ್ರತ ಊರ್ಜಿತಾಶಾಃ ಶ್ರೀ ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಮಹಾಲಕ್ಷ್ಮೀ ದೇವಿ ಜಗತ್ತಿನ ಸೃಷ್ಟ್ಯಾಸಕಗಳನ್ನು ಮಾಡಲಿಕ್ಕೆ ಸಮರ್ಥಳು.
ಆದರೆ ಆ ಸಾಮರ್ಥ್ಯಕ್ಕೆ ನಿನ್ನ ಒಂದು ದೃಷ್ಟಿ ಸಾಕು, ನಿನ್ನ ಅನುಮತಿ ಸಾಕು. ಇಲ್ಲದೇ ಇದ್ದರೆ ಅವಳು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅಂತ ಮಹಾಲಕ್ಷ್ಮಿಯೂ ಕೂಡ ಸ್ವತಂತ್ರವಾಗಿ ಈ ಜಗತ್ತನ್ನು ಮನಸ್ಸನ್ನು ಸೃಷ್ಟಿ ಮಾಡೋದಿಲ್ಲ. ದೇಶತಃ ಕಾಲತಃ ನಿನ್ನ ಜೊತೆಯಲ್ಲಿ ಸಂಪೂರ್ಣ ವ್ಯಾಪ್ತಳಾಗಿರ್ತಕ್ಕಂಥ ಅವಳು ನಮಗೆ ಇಂದ್ರಿಯಗಳ ಜೊತೆಯಲ್ಲಿ ಮನಸ್ಸನ್ನು ಕೂಡ ಕೊಡ್ತಾಳೆ. ಈ ಮನಸ್ಸು ಅಂತ ನಿನ್ನ ಕೊಡುಗೆ ಅಂತೇನಿದೆ, ಇದು ಬಹಳ ಅಪರೂಪವಾಗಿದೆ. ಯಾಕೆ? ಈ ಮನಸ್ಸೇ ನಮ್ಮನ್ನು ಸಂಸಾರದಲ್ಲಿ ಕಟ್ಟಿ ಹಾಕ್ತದೆ, ಮನಸ್ಸೇ ಸಂಸಾರದಿಂದ ಮುಕ್ತಿಯನ್ನು ಮಾಡ್ತದೆ. ಭೋಗದ ಕಡೆಗೆ ಹೋದರೆ ಭೋಗವೇ ಶ್ರೇಷ್ಠ ಅಂತ ಅನಿಸ್ಕೊಂಡು ಅದರಲ್ಲೇ ಮುಳುಗಿ ಹೋಗ್ತೇವೆ. ಆದರೆ ಮೊದಲಿಂದಲೂ ಶಾಸ್ತ್ರಗಳ ಶ್ರವಣ ಮಾಡ್ತಾ ಇದ್ದರೆ ಇಲ್ಲ, ಭೋಗಕ್ಕಿಂತಲೂ ಯೋಗ ಶ್ರೇಷ್ಠ ಅಂಥೇಳಿ ನಾವು ಈ ಮನಸ್ಸಿನಿಂದ ನಿನ್ನ ಹತ್ರ ಬರ್ತೇವೆ. ಮನಸ್ಸು ಜಗತ್ತಿನ ಆಗು ಹೋಗುಗಳಿಗೆ ಕಾರಣ, ಮನಸ್ಸು ಸಕಲ ಕ್ರಿಯೆಗಳಿಗೆ ಸಾಧನ. ಆದರೆ ಆ ಮನಸ್ಸು ನಿನ್ನ ಅಧೀನದಲ್ಲಿದೆ. ಆದ್ದರಿಂದ ಪರಮಾತ್ಮ, ನೀನು ನಮ್ಮ ಮೇಲೆ ಸ್ವಲ್ಪ ಕರುಣೆ ಮಾಡು. ನೀನೇ ಸೃಷ್ಟಿಸಿದ, ನೀನು ಲಕ್ಷ್ಮೀದೇವಿ ಕಡೆಯಿಂದ ಸೃಷ್ಟಿಸಿದ ಜಗತ್ತು ಇಂದ್ರಿಯಗಳನ್ನೆಲ್ಲವೂ ನಿನ್ನ ಕಡೆಗೆ ಬರಬೇಕು ಅಂತನ್ನೋ ರೀತಿಯಲ್ಲಿ ಅನುಗ್ರಹ ಮಾಡು ಅಂತೇಳಿ ಈ ಶ್ಲೋಕದಲ್ಲಿ ಕೇಳ್ತಾ ಇದ್ದಾರೆ. ಒಟ್ಟು ಇವತ್ತು ನಾವೊಂದು 6-7 ಶ್ಲೋಕಗಳನ್ನು ಕಂಡಿದ್ದೇವೆ. ಎಂಟನೇ ಶ್ಲೋಕದಲ್ಲಿ ಪರಮಾತ್ಮ ನಿನ್ನ ಘೋರ ರೂಪಕ್ಕೆ ನಾನು ಅಂಜೋದಿಲ್ಲ. ಯಾಕೆ? ನೀನು ನನ್ನ ಅಪ್ಪ, ನನಗೇನು ಮಾಡೋದಿಲ್ಲ ಅಂತ ಗೊತ್ತಿದೆ, ಆದ್ದರಿಂದ ನಾನು ಭಯಪಟ್ಟಿಲ್ಲ. ಆದರೆ 2ನೇ ಶ್ಲೋಕದಲ್ಲಿ ಹೇಳ್ತಾರೆ, ನನಗೆ ಭಯ ನಿನ್ನ ರೂಪದಿಂದ ಇಲ್ಲ ಅಂತ ತಿಳ್ಕೊಬೇಡ. ರೂಪದಿಂದ ಇಲ್ಲ, ಯಾಕೆ ನೀನು ನನ್ನವನು. ಆದರೆ ಸಂಸಾರದಿಂದ ನನಗೆ ಭಯ ಇದೆ. ಸಂಸಾರ ಚಕ್ರ ದಿನಾಲು ನನ್ನನ್ನು ಕ್ಷೀಣ ಮಾಡ್ತಾ ಇದೆ. ನಾವು ಮುಂದೆ ಬರೆಯಬೇಕು ಅಂತಿಕೊಂಡಂತಂದರೆ ನಮ್ಮ ಕರ್ಮಬಂಧ ನಮ್ಮನ್ನು ಕಟ್ಟಿ ಹಾಕಿದೆ. ಒಂದು ವೇಳೆ ಪರಮಾತ್ಮನ ಅದೇನು ನಾವು ಆಗದೇ ಇದ್ದರೆ ನಮ್ಮ ಯಾವ ಕೆಲಸವೂ ಕೂಡ ನಡೆಯೋದಿಲ್ಲ. ಸಂಸಾರ ಯಾಕೆ ಬೇಡ ಆಗ್ತದೆ? ಬೇಕು ಬೇಕು ಅಂತ ನಾವು ಮಾಡ್ಕೊಂಡಿರ್ತೀವಲ್ಲ, ಇಲ್ಲ, ಅವರ ವಿಯೋಗ, ಇಲ್ಲ ಅವರಿಂದ ನಾವು ಬೇರೆ ಆಗಬೇಕು. ಪ್ರಿಯನಿಂದ ಪ್ರಿಯವಾದ ವಸ್ತು ಹೊರಟೋಗ್ಬಿಟ್ರೆ ಎಷ್ಟು ದುಃಖ ಆಗಬೇಕು. ಹಾಗೆ ಪ್ರತಿ ಜನ್ಮದಲ್ಲಿಯೂ ಬೇಕು ಬೇಕು ಅಂತೇಳಿ ದುಃಖಪಟ್ಟು ಸಾಯುವಾಗಲೂ ದುಃಖದ ಚಿಂತನೆ ಮಾಡಿ ದುಃಖಮಯವಾದ ಶರೀರವನ್ನು ಪಡೆದು ದುಃಖ ಪಡ್ತಾ ಇದ್ದೇವೆ. ಆದರೆ ಪರಮಾತ್ಮ ಆ ಒಂದು ಈ ಸಂಸಾರ ಚಕ್ರದಿಂದ ನನ್ನನ್ನು ಉದ್ಧಾರ ಮಾಡು, ಉಳಿಸುವಂತೆ ಕೊಂಡಂತ ಕೇಳ್ಕೊಳ್ತಾ ಇದ್ದಾರೆ. ಅದರ ನಂತರ ಭಗವಂತ, ನಿನಗೆ ನಿನ್ನ ಮಹಿಮೆ ಗಾನ ಅತ್ಯಂತ ಪ್ರಿಯ. ಅದರಿಂದಾಗಿ ನಾನು ಇಲ್ಲಿರ್ತಕ್ಕಂಥ ಕಾಡಿನಲ್ಲಿದ್ದ ಋಷಿಗಳಿಂದ ಅಥವಾ ನಾರದರಿಂದ ನಿನ್ನ ಮಹಿಮೆಗಳನ್ನೆಲ್ಲ ನಾನು ಸ್ವೀಕಾರ ಮಾಡಿದ್ದೇನೆ, ಕೇಳಿದ್ದೇನೆ, ತಿಳಿದುಕೊಂಡಿದ್ದೇನೆ. ಆದ್ದರಿಂದಾಗಿ ನಾನು ಶರಣ ಬಂದಿದ್ದೇನೆ. ನನ್ನ ಈ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಶರೀರವನ್ನು ದೂರ ಮಾಡಿ ನನಗೆ ಶಾಶ್ವತವಾಗಿರ್ತಕ್ಕಂಥ ಫಲವನ್ನು ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿದ. ಎಲ್ಲ ಆಯ್ತಪ್ಪ, ನಾನು ಯಾಕೆ ಬೇಕು? ಪರಮಾತ್ಮ ಯಾಕೆ ಬೇಕಂತ ಕೇಳ್ತೀಯ? ಅದೇ ಹುಟ್ಟಿದ ಬಾಲಕನಿಗೆ ಬಾಯಾರಿಕೆ ಆಗ್ತದೆ, ಹಸಿವೆ ಆಗ್ತದೆ. ಆ ಹಸಿವೆಯನ್ನು ಸೃಷ್ಟಿ ಮಾಡಿದವನು ನಾನೇ. ತಪ್ಪಿಸಿಕೊಂಡವನಿಗೆ ತಂದೆ ತಾಯಿಗಳು ಸಿಕ್ಕಂತೆ
ಪೀಡಿತನಿಗೆ ಒಳ್ಳೆಯ ಔಷಧಿ ಸಿಕ್ಕಂತೆ, ಮುಳುಗುವವನಿಗೆ ಒಳ್ಳೆಯ ನೌಕೆ ಸಿಕ್ಕಂತೆ ಅವನಿಗೆ ನಿನ್ನನ್ನು ಕಾಣುವ ಹಂಬಲ ನನಗಿದೆ, ನಿನ್ನನ್ನು ಕಂಡಾಗ ನನಗಿಷ್ಟೇ ಸಂತೋಷವಾಗ್ತದೆ. ಆದ್ದರಿಂದಾಗಿ ಪರಮಾತ್ಮ, ನೀನು ನಿತ್ಯ ತೃಪ್ತ, ನಮ್ಮಿಂದ ಏನೂ ಬೇಡ, ಆದರೂ ನಾವು ಕೊಟ್ಟದ್ದನ್ನು ಸ್ವೀಕರಿಸ್ತೇವೆ, ಇದೇ ನಿನ್ನ ಉದಾರತೆ ಅಂತನ್ನುವ ಸ್ತೋತ್ರವನ್ನು ಕೂಡ ಇಲ್ಲಿ ಮಾಡಿದ್ದಾರೆ 12ನೇ ಶ್ಲೋಕದಲ್ಲಿ. 13ನೇ ಶ್ಲೋಕದಲ್ಲಿ ಜಗತ್ತಿನ ಎಲ್ಲ ಸೃಷ್ಟಿ ಬ್ರಹ್ಮದೇವರಿಗೆ ಬೇಕಾಗಿರ್ತಕ್ಕಂಥ ಪ್ರಕೃತಿಯನ್ನು ವಿಕೃತ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಟ್ಟು ಸಂಪೂರ್ಣ ಜಗತ್ತನ್ನು ಸೃಷ್ಟಿ ಮಾಡಿದ್ದೆ, ನಿನ್ನ ಸರಿಸಮರು ಯಾರೂ ಇಲ್ಲ ಅಂತಿಕೊಂಡಂತ ಅನ್ನೋದನ್ನು ಆ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಂಥ ಮಾಯಾಮಯವಾಗಿರ್ತಕ್ಕಂಥ ಸಂಸಾರದ ಸಂದರ್ಭದಲ್ಲಿ ನಾವು ಆಕರ್ಷಿತರಾಗಿ ಅದರ ಕಡೆಗೆ ಹೋಗ್ತಾ ಇದ್ದೇವೆ. ಆದರೆ ಪರಮಾತ್ಮ ಮನಸ್ಸನ್ನು ನಿನ್ನಲ್ಲಿ ನೆಡುವಂಥ ಸಾಮರ್ಥ್ಯ ನನ್ನ ಕೊಟ್ಟಿದ್ದಿ. ಆದ್ದರಿಂದಾಗಿ ನಾನು ನಿನ್ನ ಪಾದಾರವಿಂದಗಳನ್ನು ನಂಬಿ ಈ ಕಾಲಚಕ್ರದಿಂದ ಪಾರಾಗ್ತಾ ಇದ್ದೇನೆ ಅಂತನ್ನುವ ಸಂದೇಶವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಯಾವ ರೀತಿಯಾಗಿ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ ಅಂತ ಅನ್ನೋದನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಪ್ರಹ್ಲಾದರಾಜರ ಸ್ತೋತ್ರದಲ್ಲಿ ಭಗವಂತನನ್ನು ಹೇಗೆ ಸ್ತೋತ್ರ ಮಾಡಬೇಕು ಅಂತನ್ನೋದನ್ನು ಕಲಿಸಿಕೊಟ್ಟಿದ್ದಾರೆ. ಆ ಕ್ರಮವನ್ನು ಈ ಶ್ಲೋಕಗಳ ಮುಖಾಂತರ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾತಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.